ಇವತ್ತು ಜಿಲ್ಲಾ ರೈತ ಹಿತರಕ್ಷಣಾ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾನು ಇವತ್ತು ನಮ್ಮ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಆದಂಥ ಬಸವನಪುರ ರಾಜಶೇಖರ್ ಅವರಿಗೆ ಇವತ್ತು ಏನು ಅಂದರೆ ಕಳೆದ ಒಂದು 2-3 ದಿನದಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಎಚ್ ಆಂಜನೇಯನವರು, ಎಚ್ ಸಿ ಮಾದೇವಪ್ಪನವರು ಎಲ್ಲರೂ ಸೇರಿ ಒಟ್ಟಾರೆ ಒಂದು ಒಳ ಮೀಸಲಾತಿನ ಅನೌನ್ಸ್ ಮಾಡಿದ್ದಾರೆ. ಅದು ನಮ್ಮ ಇದಕ್ಕೆ ಎಲ್ಲ ಭಾಳ ಖುಷಿಯಾಗಿದೆ. ಆ ಕಾರಣಕ್ಕಾಗಿ ಹಿಂದೆನೂ ಕೂಡ ರಾಜ್ಯಾದ್ಯಂತ ಹಿಂದೆ ಸುಮಾರು ಒಂದು 30 ವರ್ಷಗಳಿಂದ ಇವರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಡಗೈ ಇರ್ಬೋದು, ಬಲಗೈ ಇರ್ಬೋದು, ಭಾಳಷ್ಟು ಹೋರಾಟಗಳಿಲ್ಲ. ಹಿತರಕ್ಷಣಾ ಸಮಿತಿಯಿಂದ ಏನು ಅಣ್ಣವ್ರಿಗೆ ಸನ್ಮಾನ ಇಟ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷವಾದದ್ದು. ಯಾಕೆಂದರೆ ಸುಮಾರು 25 ವರ್ಷಗಳ ನಿರಂತರ ಹೋರಾಟದಲ್ಲಿ ಚಾಮರಾಜನಗರದಲ್ಲಿ ಒಳ ಮೀಸಲಾತಿ ವಿಚಾರದ ಬಗ್ಗೆ ಯಾರು ಧ್ವನಿ ಮಾಡಿದ್ದಾರೆ ಅನ್ನೋದಾದರೆ ಅದು ಬಸವನಪುರ ರಾಜಶೇಖರಣ್ಣವರು. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಸಿಗಬೇಕಾದ್ರೆ ಏನು ಅವಿರತವಾದಂಥ ಶ್ರಮ ಅವ್ರದ್ದಿದೆ. ಅದಕ್ಕಾಗಿ ಅದನ್ನು ಯಾಕಂದ್ರೆ ಲೇಜಿಯಾಗಿ ಇದನ್ನ ಬಿಟ್ಬಿಡ್ತಾರೆ. ಅದನ್ನು ಯಾವುದೇ ಒಂದು ಹೋರಾಟನಾದರೂ ಅದನ್ನು ಬಿಡದೆ ಇಲ್ಲಿವರೆಗೂ ತಗೊಬಂದು ಒಂದು ಸಾಧಿಸಿ ಅವ್ರ ಪುಣ್ಯಕ್ಕೆ ಸಿದ್ದರಾಮಯ್ಯನವ್ರು ಇನ್ನೂ CM ಆಗಿ ಅವ್ರು ಏನು ಪ್ರತಿಫಲ ಸಿಕ್ಕಿದೆ ಇದೆಲ್ಲ ನಾವು ಎಲ್ಲ ಪ್ರತಿಯೊಂದು ಸಮಾಜದವರು ಖುಷಿ ಪಡಬೇಕಂತ ವಿಚಾರ.